ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಿಮ್ಗೆಲ್ಲರಿಗೂ ಆಶ್ಚರ್ಯ ಆಗ್ತಿರ್ಬೋದು, ಏನು ಅಂತಂದ್ರೆ ಏನಿದು ಇವರು ನ್ಯೂಸ್ ಚಾನಲ್ ಅಂತಾರೆ, ಯೂಟ್ಯೂಬರ್ ಅಂತಾರೆ, BJP ಇದನ್ನು ಹಾಕೊಂಡು ಮಾತಾಡ್ತಿದ್ದಾರೆ ಅಂತಂದ್ಬಿಟ್ಟು. ನಾವು ದೇಶಭಕ್ತರು, ದೇಶನ ಯಾರು ಸ್ಟ್ರಾಂಗ್ ಮಾಡ್ತಾರೆ, ನಮ್ಮ ಧರ್ಮದ ಮೇಲೆ ಸಂವಿಧಾನ ರಚನೆ ಆಗಬೇಕು ಅಂತೆಲ್ಲ ತತ್ವಗಳನ್ನ ಇಟ್ಕೊಂಡಿರೋರು. ಈಗ ನಮ್ಮ ಒಂದು ಮನೆ ಅಂತಂದಮೇಲೆ ಒಂದು ಸಂಪ್ರದಾಯ ಇರುತ್ತೆ. ಆ ಸಂಪ್ರದಾಯನ ಸ್ಟ್ರಾಂಗ್ ಮಾಡ್ತಿರೋರು ನರೇಂದ್ರ ಮೋದಿಯವರು. ಹಾಗಾಗಿ ಜನಸಂಘದ ಟೈಮಿನಿಂದಲೂ ನಾವು ನಮ್ಮ ಹಿಂದೂ ಧರ್ಮಕ್ಕೆ ಯಾರು ಪೂರಕವಾಗಿ ಕೆಲಸ ಮಾಡ್ತಾರೆ ಅವ್ರಿಗೆ ವೋಟ್ ಹಾಕ್ತೀವಿ, ಅವ್ರನ್ನ ಬೆಂಬಲಿಸ್ತೀವಿ. ಆ ದೃಷ್ಟಿಯಿಂದ ಇವತ್ತು BJP ಇವುಗಳನ್ನ ಹಾಕ್ಕೊಂಡು ನಾವು ಇದು ಮಾಡ್ತಾಯಿದ್ವಿ. ಏನೋ ಇವತ್ತಿನ ವಿಷಯ ಪ್ರಸ್ತಾಪ ಮಾಡ್ತಾಯಿದ್ವಿ. ಇವತ್ತಿನ ವಿಷಯ ಏನು ಪ್ರಸ್ತಾಪ ಅಂತಂದು ನೋಡಿ, ವರ್ಲ್ಡಲ್ಲಿ, ಪ್ರಪಂಚದಲ್ಲಿ, ಗ್ಲೋಬಲ್ಲಿ ಬಹಳ ದೊಡ್ಡ ಘಟನೆ ನಡೆದಿದೆ. ನಿನ್ನೆ ಇರಾನ್ನವ್ರು ಏನು ಮಾಡಿದ್ದಾರೆ, ಇರಾನು ಶಿಯಾ ಇರ್ತಕ್ಕಂಥ ಮುಸಲ್ಮಾನರ ದೇಶ. ಶಿಯಾಗಳು ಅಂದರೆ ಮೊಹಮ್ಮದ್ ಪೈಗಂಬರ್ ಯಾರಿದ್ರು ಅವ್ರ ಅನುಯಾಯಿಗಳು, ಡೈರೆಕ್ಟ್ ಅನುಯಾಯಿಗಳು ಇರಿದ್ರು, ಅವರೆಲ್ಲ ಸುನ್ನಿಗಳು ಅಂತ ಕರೀತಾರೆ. ಅವರು ಬರ್ತಾ 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 ಕನ್ವರ್ಟ್ ಮಾಡಿದ್ರು. ಪರ್ಷಿಯಾ ದೇಶ ಅಂತ ಕರೆಯೋರು ಇರಾನ್ನ. ಆ ಇರಾನ್ನಲ್ಲಿ ಇರ್ತಿದ್ದ ಪರ್ಷಿಯನ್ಸ್ ಎಲ್ಲ ಅವರೇನಾದರೂ ಕಾಲಕ್ರಮೇಣ ಅಂದರೆ ಸುನ್ನಿಗಳ ಆಕ್ರಮಣ ಮಾಡಿದಾಗ ಕೇವಲ 35-40 ವರ್ಷಗಳಲ್ಲಿ ಇಡೀ ದೇಶನೇ ಮುಸಲ್ಮಾನರಾಗಿ ಕನ್ವರ್ಟ್ ಆಯಿತು. ಮುಸಲ್ಮಾನರಾಗಿ ಕನ್ವರ್ಟ್ ಆದರೂ ಸಹ ಸುನ್ನಿಗಳು ಯಾರು ಒರಿಜಿನಲ್ ಮುಸಲ್ಮಾನರಿದ್ದರು ಇವ್ರನ್ನ ಒಪ್ಕೊಳ್ಳಿಲ್ಲ. ಇವ್ರನ್ನ ಶಿಯಾಗಳು ಅಂತ ಕರೆದು, ಅಂದರೆ ಕನ್ವರ್ಟ್ ಆಗಿರೋ ಮುಸಲ್ಮಾನರು ಅಂತ ಕರೆದ್ರು. ಹಾಗಾಗಿ ಇವತ್ತು ಆ ಶಿಯಾ ಮುಸಲ್ಮಾನರು ಏನು ಮಾಡಿದ್ದಾರೆ, ಇಸ್ರೇಲಿನ ಮೇಲೆ ನೂರಾರು ಡ್ರೋನ್ಗಳನ್ನ ಹಾರಿಸಿ ಬಾಂಬ್ಗಳನ್ನ ಹಾಕಿದ್ದಾರೆ. ಇಸ್ರೇಲ್ ಗಡಗಡ ಅಂತ ಬರ್ತಾ ಇತ್ತು ಇವತ್ತಿನ ನ್ಯೂಸಲ್ಲಿ. ಏನು ಅಂತಂದ್ರೆ ಇರಲಿ, ಗಡಗಡನೋ ಏನೋ ಅದು ಬೇರೆ ವಿಚಾರ. ಏನಾಗಿದೆ, ಇಸ್ರೇಲ್ನವರು ಸಹ ನಾವಿದು ಪ್ರತ್ಯುತ್ತರ ಕೊಡ್ತೀವಿ. ಇಸ್ರೇಲ್ ಭಾಳ ಪುಟ್ಟ ದೇಶ, ಪ್ರತ್ಯುತ್ತರ ಕೊಡ್ತೀವಿ. ಇರಾನು ಆಯಿಲ್ ತುಂಬ ಇದೆ, ದುಡ್ಡು ತುಂಬ ಇದೆ ಅವ್ರ ಹತ್ರ. ಮತ್ತು ಇಸ್ಲಾಮಿಕ್ ರಾಷ್ಟ್ರಗಳು ನೋಡಿ, ಅವ್ರಿಗೆ ಏನು ಧೈರ್ಯ ಅಂತ ಹೇಳ್ತೀವಿ. ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ಯುದ್ಧ ಅಂತ ನಡೆದರೆ ಇಸ್ರೇಲ್ ವಿರುದ್ಧ, ಅಂದರೆ ಕ್ರಿಶ್ಚಿಯನ್ರ ವಿರುದ್ಧ ನಮ್ಮನ್ನು ಬೆಂಬಲಿಸ್ತಾರೆ, ನಮ್ಮದೊಂದು ಲಾಭಿ ಆಗುತ್ತೆ, ನಾವು ತುಂಬ ದೊಡ್ಡ ಶಕ್ತಿ ಆಗ್ತೀವಿ, ಮತ್ತು ಇಡೀ ಮುಸಲ್ಮಾನರ ಇದರಲ್ಲೇ ನಾವು ಹೀರೋಗಳು ಅನ್ನಿಸ್ಕೊತೀವಿ, ನಮ್ಮನ್ನು ಲೀಡ್ರಾಗಿ ಅಕ್ಸೆಪ್ಟ್ ಮಾಡ್ಕೋತಾರೆ ಪ್ರಪಂಚ ಅನ್ನೋ ಭಾವನೆ ಅವರಲ್ಲಿದೆ. ಇದು ಒಂದು. ಅದಕ್ಕೆ ಪೂರಕವಾದ ವಾತಾವರಣ ಏನು ಅಂತಂದರೆ, ಇಡೀ ದೇಶದಲ್ಲಿ, ಇಡೀ ವರ್ಲ್ಡಲ್ಲಿ 50ಕ್ಕಿಂತ ಹೆಚ್ಚು ಇಸ್ಲಾಮಿಕ್ ರಾಷ್ಟ್ರಗಳಿವೆ. ಇದಲ್ಲದೆ ಬನ್ನಿ, ಚೈನಾ ಏನಿದೆ ತೆರೆಮರೆ ಯುದ್ಧ ಮಾಡ್ತಾಯಿದೆ ಅಮೆರಿಕಾದಲ್ಲಿ. ಅವರು ಸಹ ಕಾಲಕ್ರಮೇಣ ಯುದ್ಧ ಅಂತ ನಡೆದರೆ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಇರಾನಿಗೆ ಸಹಾಯ ಮಾಡ್ತಾರೆ. ಇದಲ್ಲದೆ ಬನ್ನಿ, ಇನ್ನೊಂದು ರೋಗ್ ಕಂಟ್ರಿ ಇದೆ. ರೋಗ್ ಅಂತಂದರೆ ಅಣುಬಾಂಬುಗಳನ್ನ ಮಾಡಿಬಿಟ್ಟಿದ್ದಾರೆ, ಮಿಸೈಲ್ಸ್ಗಳನ್ನ ಹಾರ್ತಾರೆ. ನಾರ್ತ್ ಕೊರಿಯಾ, ಕಿಮ್ ಅಂತ ಕರಿತೀವಿ. ಕಿಮ್ ಅದು ದೇಶದ ಅಧ್ಯಕ್ಷ. ಅವನು ನಮಗೆ ರ್ಯಾಕೆಟ್ಗಳು ಸಿಕ್ಕಿಲ್ಲ, ಇಲ್ಲ ಅಂದರೆ ನಾವು ಅಮೆರಿಕನ ನಾಶ ಮಾಡಿಬಿಡ್ತೀವಿ ಅಂತ ಬೇಕಾದಷ್ಟು ಅನೌನ್ಸ್ ಮಾಡಿದ್ದಾನೆ, ಶೆಡ್ಡು ತಟ್ಟಿದ್ದಾನೆ, ಯುದ್ಧನೂ ಇಂಡೈರೆಕ್ಟಾಗಿ ಮಾಡ್ತಾಯಿದ್ದಾನೆ. ಚೈನಾ ದೇಶ ಕಮ್ಯುನಿಸ್ಟ್ ದೇಶ. ಅವರು ಈಗ ನಾರ್ತ್ ಕೊರಿಯಾಕ್ಕೆ ಇಂಡೈರೆಕ್ಟಾಗಿ ಸಹಾಯ ಮಾಡ್ತಾಯಿದ್ದಾರೆ. ಸೊ ಇವರೆಲ್ಲ ಒಂದು ಬ್ಲಾಕ್ ಆಗ್ತಾರೆ. ನಾರ್ತ್ ಕೊರಿಯಾ ಇರ್ಬೋದು, ಚೈನಾ ಇರ್ಬೋದು, ಮತ್ತು ಇರಾನ್ ಇರ್ಬೋದು, ಇಸ್ಲಾಮಿಕ್ ರಾಷ್ಟ್ರಗಳು, ಇವೆಲ್ಲ ಒಂದು ಬ್ಲಾಕ್ ಆಗುತ್ತೆ ಯುದ್ಧ ಅಂತ ಬಂದರೆ. ಬನ್ನಿ, ಇಸ್ರೇಲ್ ಏನಂದರೆ ಜ್ಯೂಸ್ ಅಂತ ಹೇಳ್ತೀವಿ. ಜ್ಯೂಸ್ ಅಂತಂದರೆ 2ನೇ ಮಹಾಯುದ್ಧದಲ್ಲಿ ಹಿಟ್ಲರ್ ಜ್ಯೂಸ್ಗಳನ್ನ ಗ್ಯಾಸ್ ಚೇಂಬರ್ಲಿ ಹಾಕಿದಂತೆ, ಕೋಟ್ಯಂತರ ಜನ ಸಾಯಿಸಿದಂತೆ ಅಂತ್ಯಕಂತ್ಯಗಳು ಕೇಳ್ತೀವಿ. ಲಕ್ಷಾಂತರ ಜನ ಸತ್ತು ಹೋಗಿದ್ದಾರೆ. ಹಾಗಾಗಿ ಏನಾಗಿದೆ, ಅದು ತುಂಬ ಪ್ರಖರವಾಗಿ ಕಟ್ಟ ಇಮಾನ್ದಾರ್ ಅಂತ ನಮ್ಮ ಅರವಿಂದ್ ಕೇಜ್ರಿವಾಲ್ ಏನು ಹೇಳ್ತಾರೆ, ಹಾಗೆ ಕಟ್ಟ ಧಾರ್ಮಿಕ ಇರ್ತಕ್ಕಂಥವ್ರು ಜ್ಯೂಸ್ ಅಂತ ಕರಿತೀವಿ. ಅವರು ಯೇಸು ಕ್ರಿಸ್ತನ ಡೈರೆಕ್ಟ್ ಅನುಯಾಯಿಗಳು. ಹಾಗಾಗಿ ಕ್ರಿಶ್ಚಿಯನ್ ರಾಷ್ಟ್ರಗಳು ಪ್ರಪಂಚದಲ್ಲಿ 100ಕ್ಕಿಂತ ಜಾಸ್ತಿ ಇವೆ. ಇವರೆಲ್ಲ ಆಟೋಮೆಟಿಕ್ಕಾಗಿ ಯುದ್ಧ ಅಂತ ನಡೆದರೆ ಹೇಗೆ ಇರಾನ್ಗೆ ಸಾಕಷ್ಟು ದೇಶಗಳು ಬೆಂಬಲ ಕೊಡುತ್ತೆ, ಹಾಗೆ ಇಸ್ರೇಲ್ಗೂ ಸಹ ಸಾಕಷ್ಟು ದೇಶಗಳು ಬೆಂಬಲ ಕೊಡುತ್ತೆ. ಹಾಗೆ ಇಸ್ರೇಲ್ ದೇಶಕ್ಕೆ ಬೆಂಬಲ ಕೊಡ್ತಕ್ಕಂಥ 100ಕ್ಕಿಂತ ಹೆಚ್ಚು ರಾಷ್ಟ್ರಗಳಿವೆ, ಕ್ರಿಶ್ಚಿಯನ್ ರಾಷ್ಟ್ರಗಳು. ಯುರೋಪಿಯನ್ ರಾಷ್ಟ್ರ ಇರ್ಬೋದು, ಅಮೇರಿಕಾ ಇರ್ಬೋದು, ಮತ್ತು ಕೆನಡಾ ಇರ್ಬೋದು, ಮತ್ತು ಆಸ್ಟ್ರೇಲಿಯಾ ಇರ್ಬೋದು. ಎಲ್ಲ ಕ್ರಿಶ್ಚಿಯನ್ ರಾಷ್ಟ್ರಗಳು ಇಸ್ರೇಲ್ಗೆ ಬೆಂಬಲ ಕೊಡ್ತವೆ. ಇದು ಗಮನದಲ್ಲಿ ಇಟ್ಕೋಬೇಕು. ಯುದ್ಧ ಅಂತ ನಡೆದರೆ ಏನಾಗುತ್ತೆ, ಆವಾಗ ಏನಾಗುತ್ತೆ ಅಂತ ಬನ್ನಿ ಏನಾಗುತ್ತೆ ನೋಡಿ. ನಾವು ಚೈನಾದವರು ಹೆಚ್ಚು ಕಡಿಮೆ ಅಕ್ಕಪಕ್ಕದಲ್ಲಿದ್ದರೂ ಸಹ ಗಡಿ ತಂಟೆ ನಿಂತೇ ಇಲ್ಲ, ನಡೀತಾ ಇದೆ. ಈಗ ಅರುಣಾಚಲ ಪ್ರದೇಶದಲ್ಲಿರ್ತಕ್ಕಂಥ ಭಾಗ ನಮ್ಮದು ಅಂತ ಹೇಳ್ತಾರೆ ಚೈನಾದವ್ರು. ಏನು ಅಂದರೆ ಯಾವುದೋ ಹಿಸ್ಟ್ರಿ ಪುಸ್ತಕದಲ್ಲಿ
ಯಾರೋ ಚೈನಾ ದೇಶದವ್ರು ಬಂದಿದ್ದರಂತೆ, ಅವ್ರು ಇಲ್ಲಿ ರಿಸರ್ಚ್ ಮಾಡಿ ಹೋದ್ರಂತೆ. ಹಾಗಾಗಿ ಅರುಣಾಚಲ ಪ್ರದೇಶ ನಮ್ಮದು ಅಂತ ಕಾಲು ಕರ್ಕೊಂಡು ಜಗಳ ಮಾಡ್ತಾನೆ ಇದ್ದಾರೆ, ತೆಗಿತಾನೆ ಇದ್ದಾರೆ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮಲ್ಲಿ, ಯುನೈಟೆಡ್ ನೇಷನ್ಸ್ ಇರ್ಬೋದು ಇದ್ರ. ಹೀಗಾಗಿ ಅವರು ಎಕ್ಸ್ಪ್ಯಾನ್ಷನಿಸ್ಟ್ ಅಂದರೆ ವಿಸ್ತರಣಾವಾದಿಗಳು. ಅವರು ದೇಶನ ವಿಸ್ತರಣೆ ಮಾಡಬೇಕು, ನಮ್ಮ ಗಡಿನ ವಿಸ್ತರಣೆ ಮಾಡಬೇಕು ಅಂತ ಸೌತ್ ಚೀನಾ ಸೀನ್ ಅಂತ ಕರೀತೀವಿ. ಪ್ರಪಂಚ ಮಾಡಿರ್ತಕ್ಕಂಥ ಮೊದಲನೇ ತಪ್ಪು ಸೌತ್ ಚೀನಿಯಾ ಸೀನ್ ಅಂತ ಕರೆದಿದ್ದು. ಅದನ್ನು ಬೇ ಆಫ್ ಬೆಂಗಾಲ್ ಅಂತ ಕರಿಬೋದಿತ್ತು, ಅಥವಾ ಬೇರೆ ಯಾವ್ದಾದ್ರು ದೇಶದಿಂದ ಕರಿಬೋದಿತ್ತು. ಚೈನಾ ದೇಶದ ಹೆಸರು ಬಿಟ್ಬಿಡು. ಪ್ರಪಂಚದಲ್ಲಿ ಶಾಂತಿ ನೆಲೆಸೋದಕ್ಕೆ ಮೊದಲನೇ ಹೆಜ್ಜೆ ಇಟ್ಟಂಗಾಗಲ್ಲ. ಏನಾಗುತ್ತೆ, ಈ ಚೈನಾದವರು ವಿಸ್ತರಣಾವಾದ ಅನುಸರಿಸೋದ್ರಿಂದ ಮತ್ತೆ ಅಲ್ಲಿ ಡೆಮಾಕ್ರಸಿ ಇಲ್ಲ. ಯಾರು ಅಧಿಕಾರದಲ್ಲಿರ್ತಾರೋ ಅವ್ರು ಹೇಳಿದ ಮಾತು ನಡೆಯೋದು. ಹಾಗಾಗಿ ಏನು ಮಾಡ್ತಾರೆ, ಅವ್ರು ಇವತ್ತಲ್ಲ ನಾಳೆ ಹೇಗೆ ಟಿಬೆಟನ್ನ ಆಕ್ರಮಿಸ್ಕೊಂಡ್ರು, ಹೇಗೆ ಅನೇಕ ಮಂಗೋಲಿಯಾ ದೇಶವನ್ನು ಆಕ್ರಮಿಸ್ಕೊಂಡಿದ್ದಾರೆ, ಹೇಗೆ ತೈವಾನ್ ಆಕ್ರಮಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ, ಹೇಗೆ ಫಿಲಿಪೈನ್ಸ್ನ ನೋಡ್ತಾ ಇದ್ದಾರೆ, ಹೇಗೆ ವಿಯೆಟ್ನಾಂನ ಆಕ್ರಮಣ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ಹಾಗೆ ಇಂಡಿಯಾ ದೊಡ್ಡ ದೇಶ, ಇದನ್ನು ಸಹ ಆಕ್ರಮಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ. ಇದು ನಮ್ಮ ದೇಶನೂ ಸಹ ಚೈನಾ ದೇಶ ಆಗ್ಬಿಡ್ಬೋದು. ಇತ್ತೀಚೆಗೆ ನಡೆದಿರ್ತಕ್ಕಂಥ ಒಂದು ಸಂಘರ್ಷ ಏನು ಅಂತಂದರೆ ಗಲ್ವಾನ್ ಅಂತ ಅಂದ್ಬಿಟ್ಟು ನೋಡಿ, ಅಲ್ಲಿ ಯುದ್ಧ ನಡೀತು. ಅಲ್ಲಿ ಯುದ್ಧ ನಡೆದಾಗ ಗನ್ ತಗೊಂಡು ಹೊಡೆದಾಡಲಿಲ್ಲ, ಅದೇನೋ ಕೋಲ್ಗೆ ಬಾರ್ಬಿಡು ವೈರ್ ಕಟ್ಕೊಂಡು ಹೊಡೆದಾಡ್ದಂತೆ. ನಮ್ಮ ದೇಶದ ಸೈನಿಕರು ಸತ್ರು. ಅದಕ್ಕೆ ಟಿಟ್ ಫ್ಯಾಟ್ ಆಟ ಅಂತ ಒಳ್ಳೆ ರಿಪ್ಲೈ ಕೊಟ್ಟು ಏನಾಯಿತು, ಚೈನಾ ದೇಶದವರು ಜಾಸ್ತಿ ನಷ್ಟ ಅನ್ನೋದು ವಾಪಸ್ ಹೋಗಿದ್ದಾರೆ. ಈಗ ಏನಾಗಿದೆ, ನಮಗೆ ಬೇಕೋ ಬೇಡವಾ, ನಾವು ಒಪ್ಕೋತೀವೋ ಬಿಡ್ತೀವೋ, ಚೈನಾ ದೇಶದವ್ರ ದೃಷ್ಟಿನಲ್ಲಿ ಹಾಗೆ ನಮ್ಮ ವಿರೋಧಿಗಳು ಯಾರಿದ್ದಾರೆ, ಇಸ್ಲಾಮಿಕ್ ರಾಷ್ಟ್ರಗಳಾಗ್ಬೋದು, ಅಥವಾ ಚೈನಾ ಆಗ್ಬೋದು, ನಾರ್ತ್ ಕೊರಿಯಾ ಆಗ್ಬೋದು, ಈ ಥರ 50ಕ್ಕಿಂತ ಹೆಚ್ಚಿನ ರಾಷ್ಟ್ರಗಳೇನಾಗಿದೆ, ಅವರು ನಮ್ಮ ವಿರೋಧಿಗಳು, ಏನೇ ಹೇಳಿದ್ರು ಕೇಳೋದಿಲ್ಲ. ಹೀಗೆ ನಮ್ಮನ್ನು ಅಮೆರಿಕಾದವರ ಸ್ನೇಹಿತರು ಅಂತ ಕನ್ಸಿಡರ್ ಮಾಡಿಬಿಟ್ಟಿದ್ದಾರೆ. ಹೀಗೆ ಅವು ಚೈನಾಕ್ಕೆ ಲಾಭ ಆಗುತ್ತೆ ಮಾಡೋ ದೃಷ್ಟಿಯಿಂದ ಪ್ರಪಂಚದಲ್ಲಿ ಏನಾದ್ರು ಯುದ್ಧ ಶುರುವಾಯಿತು ಅಂದರೆ ಅವ್ರು ಫಸ್ಟ್ ಆಕ್ರಮಣ ಮಾಡೋದು ನಮ್ಮ ಮೇಲೆ, ಇಂಡಿಯಾದ ಮೇಲೆ ಲಾಭ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಮತ್ತು ವಿಸ್ತರಣಾ ಮಾಡೋದಕ್ಕೆ ಅನುಕೂಲ ಆಗುತ್ತೆ